ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಯಾರು? ಉತ್ತರ ಗುಗ್ಲಿಯೆಲ್ಮೋ ಮಾರ್ಕೋನಿ. ಎಂ ಮತ್ತು ಫೆಮ್ ರೇಡಿಯೋದಲ್ಲಿರುವ ವ್ಯತ್ಯಾಸವೇನು? ಉತ್ತರ ಎಂ ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮತ್ತು ಫೆಮ್ ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ರೇಡಿಯೋ ಕೇಂದ್ರದಿಂದ ಪ್ರಸಾರವಾಗುವ ಧ್ವನಿಯು ಯಾವ ರೂಪದಲ್ಲಿರುತ್ತದೆ? ಉತ್ತರ ವಿದ್ಯುತ್ಕಾಂತೀಯ ತರಂಗಗಳ ರೂಪದಲ್ಲಿ. ಭಾರತದಲ್ಲಿ ಮೊದಲ ರೇಡಿಯೋ ಕೇಂದ್ರ ಯಾವಾಗ ಆರಂಭವಾಯಿತು? ಉತ್ತರ 1927ರಲ್ಲಿ. ಆಲ್ ಇಂಡಿಯಾ ರೇಡಿಯೋ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ 1936. ರೇಡಿಯೋ ತರಂಗಗಳು ಯಾವ ವೇಗದಲ್ಲಿ ಪ್ರಯಾಣಿಸುತ್ತವೆ? ಉತ್ತರ ಬೆಳಕಿನ ವೇಗದಲ್ಲಿ. ಮೊಬೈಲ್ ಫೋನ್ಗಳಲ್ಲಿ ರೇಡಿಯೋಗೆ ಪ್ರತ್ಯೇಕ ಆಂಟೆನಾದ ಅಗತ್ಯವಿರುತ್ತದೆಯೇ? ಉತ್ತರ ಹೌದು, ಉತ್ತಮ ಸಿಗ್ನಲ್ಗಾಗಿ ಅಗತ್ಯವಿದೆ. ರೇಡಿಯೋ ಪ್ರಸಾರಕ್ಕಾಗಿ ಯಾವ ವಿಧದ ಆವರ್ತಕಗಳನ್ನು ಫ್ರೀಕ್ವೆನ್ಸೀಸ್ ಬಳಸುತ್ತಾರೆ? ಉತ್ತರ ಮೆಗಾಹರ್ಟ್ಸ್ ಮತ್ತು ಕಿಲೋಹರ್ಟ್ಸ್. ರೇಡಿಯೋ ತಂತ್ರಜ್ಞಾನದಿಂದ ಲಾಭ ಪಡೆದ ಇನ್ನೊಂದು ಸಂವಹನ ಸಾಧನ ಯಾವುದು? ಉತ್ತರ ದೂರದರ್ಶನ ಮತ್ತು ಮೊಬೈಲ್ ಫೋನ್. ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು